ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತೊಡಕ್ಲೂರು ಗ್ರಾಮ ಪಂಚಾಯಿತಿ ಸಿರಾ ತಾಲೂಕು ಹುಲಿಕುಂಟೆ ಹೋಬಳಿ ತುಮಕೂರು ಜಿಲ್ಲೆ. ಮಾನ್ಯರೇ, ವಿಷಯ ತೊಡಕ್ಲೂರು ರೀಸರ್ವೆ ನಂಬರ್ 112/2ರಲ್ಲಿ 20 ಕುಂಟೆ ಜಮೀನನ್ನು ಗ್ರಾಮಠಾಣವನ್ನಾಗಿ ಪರಿವರ್ತಿಸಿ ಕೊಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಿರಾ ತಾಲೂಕು ಹುಲಿಕುಂಟೆ ಹೋಬಳಿ ತೊಡಕ್ಲೂರು ಗ್ರಾಮದ ರೀಸರ್ವೆ ನಂಬರು 112/2ರಲ್ಲಿ 20 ಕುಂಟೆ ಜಮೀನಿದ್ದು 1949-50ರಲ್ಲಿ ಮಧುಗಿರಿ ವಿಭಾಗಾಧಿಕಾರಿಗಳು ಅಕ್ವೈರಿ ಆಗಿರುತ್ತದೆ ಮತ್ತು ನೋಂದಣಿ ಸಮೇತ ಆಗಿರುತ್ತದೆ. ಹಾಗೂ ಪಹಣಿ ಕಾಲಂನಲ್ಲಿ 11ರಲ್ಲಿ 20 ಕುಂಟೆ ಜಮೀನು ಆದಿ ಕರ್ನಾಟಕ ಹಟ್ಟಿ ಬಡಾವಣೆಗಾಗಿ ಪಹಣಿಯಲ್ಲಿ ನಮೂದಿಸಲಾಗಿದೆ. ಹಾಗೂ ಕಾನೇಶುಮಾರಿಯಿಂದಲೂ ಭೂಮಿ ತೆರಿಗೆ, ನಿವೇಶನ ತೆರಿಗೆ ಸುಮಾರು 80 ವರ್ಷದಿಂದ ಪಂಚಾಯಿತಿ ತೆರಿಗೆಯನ್ನು ಕಟ್ಟಿಕೊಂಡು ಬಂದಿರುತ್ತೇವೆ. ಹಾಗೂ ಗ್ರಾಮ ಪಂಚಾಯಿತಿ ಯೋಜನೆಗಳ ಆಶ್ರಯ ಯೋಜನೆಯಡಿಯಲ್ಲಿ ಮನೆಗಳ ಸಮೇತವಾಗಿ ಕಟ್ಟಿಕೊಂಡಿರ್ತೀವಿ. ಇಲ್ಲಿ ಇದೇನು ರೀಸರ್ವೆ 112/2ರಲ್ಲಿ ಜಮೀನನ್ನು ಕಟ್ಟಿಕೊಂಡಿರ್ತೇವೆ. ಮತ್ತು ಮನೆ ಕಟ್ಟಿಕೊಳ್ಳಲು ಲೈಸೆನ್ಸು ಮತ್ತು ನಮಗೆ ಹಕ್ಕುಪತ್ರ ಸಮೇತ ಕೊಟ್ಟಿರ್ತಾರೆ ಸರ್ ಅವರು. ದಯವಿಟ್ಟು ಇತ್ತೀಚಿನ ಸರ್ಕಾರಿ ಆದೇಶದ ಪ್ರಕಾರ ತಾವುಗಳು ಮೂಲ ದಾಖಲಾತಿಗಳನ್ನು ನೀಡಿದ್ದು ಈ ಕೂಡಲೇ ಸ್ಥಳವನ್ನು ಮತ್ತು ದಾಖಲೆಯನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತಂದೇಳಿ ನಾವು PDO ಸಾಹೇಬರನ್ನು ಮನೆ ಮಾಡ್ಕೊಳ್ತಾ ಇದ್ದೇವೆ. ಅವರು ಕಾರಣಾಂತರದಿಂದ PDO ಸಾಹೇಬರು ಬಂದಿರೋದಿಲ್ಲ. ಅವರ ಆಪ್ತರಾದಂಥ ಕಾರ್ಯದರ್ಶಿಯವರಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆಮೇಲೆ ಮುಖ್ಯವಾಗಿ ಇದು ಸ್ಟೇ ಆಗಿದೆ ಅಂತಂದು ಹೇಳ್ಬಿಟ್ಟು ನಮ್ಮನ್ನು ಅವರು ಜಮೀನ್ದಾರರು ನಮಗೆ ತೊಂದರೆ ಮಾಡಿದ್ದಾರೆ. ಅದಕ್ಕೆ ಅವರು ಸಮೇತವಾಗಿ ಮನೆ ಕಟ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಅವ್ರಿಗೆ ಆದೇಶ ಆಗಿದೆ, ಒಂದು ಮನೆ ಸಮೇತ ಸ್ಯಾಂಕ್ಷನ್ ಆಗಿದೆ. ಆ ಮನೆ ಸಮೇತವಾಗಿ ಕಟ್ಕೊಳ್ಳೋಕೆ ಅವಕಾಶ ಕೊಡ್ಕೊಡ್ದು, ಅವ್ರಿಗೆ ಬಿಲ್ಲು ಸಮೇತ ಮಾಡಿಕೊಡ್ಕೊಡ್ದು ದಯವಿಟ್ಟು ಅಂತಂದೇಳಿ ನಾವು ಮನವಿ ಮಾಡಿಕೊಂಡು ಈ ಸೆಕ್ರೆಟರಿ ಸಾಹೇಬರಿಗೆ ನಮ್ಮ ಮನವಿಯನ್ನು ಹಸ್ತಾಂತರಿಸ್ತಾ ಇದ್ದೇವೆ ಸರ್. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲೇವರೆಗೂ ನ್ಯಾಯ ಸಿಗೋವರೆಗೂ ಮನೆ ಕಟ್ಟಿಗೆ ಅವಕಾಶ ಮಾಡಿಕೊಡುವಾಗ ಎಲ್ಲೇವರೆಗೂ ನ್ಯಾಯ ಸಿಗೋವರೆಗೂ ಎಲ್ಲೇವರೆಗೂ ಹೋರಾಟ, ಗೆಲ್ಲವರೆಗೂ ಹೋರಾಟ, ಎಲ್ಲೇವರೆಗೂ ಹೋರಾಟ, ಗೆಲ್ಲವರೆಗೂ ಹೋರಾಟ, ಎಲ್ಲೇವರೆಗೂ ಹೋರಾಟ. ಗೆಲ್ಲೇವರೆಗೂ ಹೋರಾಟ. ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತ ಹೋರಾಟಕ್ಕೆ.
ಎಲ್ಲಿವರೆಗೆ ಹೋರಾಟ ರೈತ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ರೈತ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನಮ್ಮ ರೈತ ಮುಖಂಡ ಶಿವಾನಂದ ಕರಿಗಾರ್ ಅವರಿಗೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ರೈತರ ಹೋರಾಟಕ್ಕೆ ನವಲಗುಂದ ಮತಕ್ಷೇತ್ರದಿಂದ ಎಲ್ಲ ರೈತ ಬಾಂಧವರು ಧಾರವಾಡ ಒಂದು ಪ್ರತಿಭಟನೆಯ ಮೂಲಕ ರೈತರು ಏನು ಸಂಕಷ್ಟದಲ್ಲಿ ಈಗ ಯಾರು ಕಸ ಗುಡಿಸುವವರು ಅವರಿಂದ ಯಾರು ಪರ್ಸೆಂಟೇಜ್ ತಗೊಂಡ್ರೆ ಎಂತ ಮನುಷ್ಯ ನೀವು? ಯಾವುದು ಆ ಥರ ತಗೊಂಡಿಲ್ಲ ನಾವು ಯಾವುದು ಆ ಥರ ಯಾರತ್ರನೂ ನಾವು ಡಿಸ್ಟಿಂಗ್ ಇರ್ತಾರೆ ಅವಾಗ ತಾವು ಸೋಚಲ್ ಟೋಟಲಿ ಮುಂದಿರ್ಬೋದು ಏರ್ಬೋದು ಕರ್ತವ್ಯದಲ್ಲಿ ಚಿತ್ರವಾಗಿ ಸಫಿಷಿಯಂಟ್ ಸರ್ ಯಾಕಂದ್ರೆ ಈಗ ಎಪಿಡೆಮಿಕ್ ನಡೀತಾ ಇದೆ ಸರ್ ತಿಂಗಳಗಟ್ಟಲೆ ಮಳೆ ಬರ್ತಾ ಇದೆ ಸರ್ ನಮ್ಮ ಜಿಲ್ಲಾ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಶೀತ ಜ್ವರ ಸರ್ ಯಾರು ಡಾಕ್ಟರ್ಸ್ ಅಲ್ಲರಿ ವರ್ಕ್ಲೋಡ್ ಜಾಸ್ತಿ ಇರುತ್ತೆ ಇವಾಗ ಸ್ಯಾಂಕ್ಷನ್ ಬಿಲೀವ್ ಅಕಾರ್ಡಿಂಗ್ ಟು ಫ್ಯಾನ್ಸಿ ನೋಡಿ ಸರ್ ತಮ್ಮ ಮುಂದೆ ಹೇಳ್ತಾರೆ ಇದೆ ಅವರು ಲೀವ್ ಸ್ಯಾಂಕ್ಷನ್ ಮಾಡ್ತಾರೆ ಯೂಟ್ಯೂಬರ್ ಎಲ್ಲ ಆಗ್ತಾರೆ ಎಲ್ಲ ಊರಲ್ಲೆಲ್ಲ ಅದರಲ್ಲಿ ಹೆಣ್ಮಕ್ಳು ಎಷ್ಟು ಹೆಣ್ಮಕ್ಳು ಎಷ್ಟು ಎಪಿಡೆಮಿಕ್ ನಡೀತಾ ಇದೆ ಅದರಲ್ಲಿ ನೀವು ಟೂ ಸ್ಪಿಟ್ಟಿಂಗ್ ಮಾಡ್ತೀರಾ? ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.